ತುಂಬಾ ದಿವಸದಿಂದ ಜಾಮೂನ್ ತಿನ್ಬೇಕಂತ ಕ್ರೇವಿಂಗ್ ಆಗ್ತಾನೆ ಇತ್ತು. ಮಾಡ್ಕೊಂಡು ತಿನ್ನೋಣ ಅಂತ ಒಂದು ತಿಂಗಳು ಆಗೇ ಹೋಯ್ತು. ಸರಿ ಇವತ್ತೇನಾದ್ರೂ ಆಗ್ಲಿ ಮಾಡ್ಕೊಂಡು ತಿನ್ನೋಣ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದೀನಿ. ಎಲ್ಲರಿಗೂ ರೆಸಿಪಿ ಗೊತ್ತೇ ಇರುತ್ತೆ, ಆದ್ರೆ ನನ್ನ ಕಡೆಯಿಂದ ನಾನು ಯಾವ ಥರ ಮಾಡ್ತೀನಿ ಅಂತ ಬನ್ನಿ ನೋಡ್ಸ್ಕೊಡ್ತೀನಿ. ಫಸ್ಟ್ ನಾನು ಎಂಟಿಆರ್ ಜಾಮೂನ್ ಪ್ಯಾಕೆಟ್ ತಗೊಂಡಿದ್ದೀನಿ. ಒಂದು ಪಾತ್ರೆ ಇಟ್ಕೊಂಡು ಅದ್ರಲ್ಲಿ 1 ಕಪ್ ಸಕ್ಕರೆಗೆ 2.5 ಕಪ್ ಅಷ್ಟು ನೀರು ಹಾಕೊಂಡು ನೀಟಾಗಿ ಕುದಿಸ್ಕೊತಾ ಇದ್ದೀನಿ. ನಾನು ಜೀರಾ ಕಮ್ಮಿ ಮಾಡ್ತಾ ಇದ್ದೀನಿ, ಯಾಕಂದ್ರೆ ನನಗೆ ಅಷ್ಟೊಂದು ಜೀರಾ ಇಷ್ಟ ಆಗಲ್ಲ. ಅದಕ್ಕೆ ಯಾಲಕ್ಕಿ 2 ಚೆಚ್ಚು ಹಾಕೊಂಡು ಅರ್ಧ ಪ್ಯಾಕೆಟ್ ಜಾಮೂನ್ ಮಾತ್ರ ಕಲ್ಸ್ಕೊತಾ ಇದ್ದೀನಿ. ಸುಬ್ಬವ್ರು ಜಾಸ್ತಿ ತಿನ್ನಲ್ಲ, ನಾನು ಒಬ್ಳೆ ತಿನ್ಬೇಕು. ಅದಕ್ಕೆ ಈ ಥರ ಲೈಟಾಗಿ ಬಂಕೆ ಆಗಿ ಬಂದಾಗ ಲೈಟಾಗಿ ಲಿಂಬೆ ಹಣ್ಣು ಇಟ್ಕೊಂಡು ಸೈಡ್ಗೆ ತೆಗೆದಿಟ್ಕೊಂಡು ಎಣ್ಣೆ ಲೈಟಾಗಿ ಕಾದಿದ್ದಾಗ ಚಿಕ್ಕ ಬಾಲ್ಸ್ ಮಾಡ್ಕೊಂಡು ಸ್ಲಿಮ್ ಉರಿಯಲ್ಲಿ ನೀಟಾಗಿ ಫ್ರೈ ಮಾಡ್ಕೊಬೇಕು. ನೋಡಿ ಎಷ್ಟು ಚಿಕ್ಕದಾಗಿ ಮಾಡಿ ಕ್ಯೂಟ್ ಆಗಿರುತ್ತೆ ಅಂತ. ನಾರ್ಮಲ್ ಆಗಿ ದೊಡ್ಡದು ತಿಂದ್ರೆ ಆಚೆ ಎಲ್ಲ ಸ್ವೀಟ್ ಎಲ್ಲ ಜಾಸ್ತಿ ಆಗಿರುತ್ತೆ, ಅಷ್ಟೊಂದು ಸ್ವೀಟಾಗಿ ತಿನ್ನಕ್ಕೆ ಇಷ್ಟ ಆಗಲ್ಲ. ನಾನು ಮಾಡ್ಕೊಂಡು ತಿನ್ನೋದೇ ಇಷ್ಟ. ಫುಲ್ ಕ್ಯಾಲರೀಸ್ ಇರುತ್ತೆ, ಅದಕ್ಕೆ ಚಿಕ್ಕದಾಗಿ ಮಾಡ್ಕೊಂಡು 2 ತಿಂದ್ಬಿಟ್ರೆ ನಮ್ಗೆ ಆಸೆ ತೀರೋಗುತ್ತಲ್ಲ. ಜೀರಾದಲ್ಲಿ ನೀಟಾಗಿ ಫ್ರೈ ಆದ್ಮೇಲೆ ತೆಗೆದು ಅದ್ರಲ್ಲಿ ಹಾಕೊಂಡು ಒಂದು 10 ನಿಮಿಷದಲ್ಲಿ ನೀಟಾಗಿ ಸೋಕ್ ಆಗೋಗುತ್ತೆ. ನೋಡಿ ಈ ತರ ಹಾಕೊಂಡಿದ್ದು. ಇಲ್ಲ ಚಿಕ್ಕದಾಗಿ ಮಕ್ಳು ಮಾಡ್ಕೊಟ್ರೆ ಅಂತ ಕ್ಯೂಟ್ ಆಗಿರುತ್ತೆ, ತಿನ್ನೋದಕ್ಕೂ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ನೀವು ಟ್ರೈ ಮಾಡಿ, ನಿಮಗೂ ಇಷ್ಟ ಆಗುತ್ತೆ. ನಮ್ಮ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡ್ಕೊಳ್ಳಿ, ಫಾಲೋ ಮಾಡಿ ಇಟ್ಕೊಳ್ಳಿ. ಇಷ್ಟೇ ವಿಡಿಯೋ, ನೆಕ್ಸ್ಟ್ ವಿಡಿಯೋ ಸಿಗೋಣ.